ಮ್ಯಾಚ್ ಬಿಡೋದ್ರ ಜೊತೆಗೆ ಸರಣಿನೂ ಕೈ ಚೆಲ್ಲಿದ್ರು. ಬ್ಯಾಟಿಂಗ್ನಲ್ಲಿ ಬಿಗ್ ಹಿಟ್ಸ್ ಬರಲಿಲ್ಲ, ಬೌಲಿಂಗ್ನಲ್ಲಿ ಕಂಟ್ರೋಲ್ ಸಿಗಲಿಲ್ಲ. 2-2 ಪಂದ್ಯಗಳನ್ನು ಸೋತಿರುವಂಥ ಭಾರತ ಪಂದ್ಯದ ಜೊತೆ ಸರಣಿಯನ್ನು ಕಳ್ಕೊಂಡಿದೆ. ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಆಸ್ಟ್ರೇಲಿಯಾ ಎದುರು ಸೋಲೊಪ್ಕೊಂಡಿದ್ದಾರೆ. 2ನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮಾಡಿಕೊಂಡಂತ ಮಿಸ್ಟೇಕ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 2ನೇ ಏಕದಿನ ಪಂದ್ಯವನ್ನ ಗೆದ್ದಿರುವಂತ ಆಸ್ಟ್ರೇಲಿಯಾ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಸೀರೀಸ್ ಗೆದ್ದಿದ್ದು ಹೋಮ್ ಪಿಚ್ ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ದಾರೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸಾಲಿಡ್ ಪ್ರದರ್ಶನ ನೀಡಿದಂತ ಕಾಂಗಾರು ಪಡೆ ಭಾರತದ ಎದುರು ಮೇಲುಗೈ ಸಾಧಿಸಿದೆ. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಭಾರತದ ಪರ ರೋಹಿತ್ ಶರ್ಮಾ ಇವತ್ತು ಶೈನ್ ಆಗಿದ್ರು. ಹಾಗೆ ಶ್ರೇಯಸ್ ಅಯ್ಯರ್ ಕೂಡ ಒಳ್ಳೆ ಪ್ರದರ್ಶನ ನೀಡಿದ್ರು. ಭಾರತದ ಪರ ರೋಹಿತ್ ಶರ್ಮಾ 73 ರನ್ಗಳನ್ನ ಕಲೆ ಹಾಕಿದ್ರೆ ಶ್ರೇಯಸ್ ಅಯ್ಯರ್ 61 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಅಕ್ಷರ್ ಪಟೇಲ್ 44 ರನ್ಗಳನ್ನ ಗಳಿಸಿದ್ರು. ರಾಣಾ ಹಾಗೆ ಹರ್ಷದೀಪ್ ಸಿಂಗ್ ಕೊನೆಗೆ 30+ ರನ್ಸ್ ತಂದುಕೊಟ್ರು. ಅಂತಿಮವಾಗಿ ಭಾರತ ಬ್ಯಾಟಿಂಗ್ ನಲ್ಲಿ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 264 ರನ್ಗಳನ್ನ ಕಲೆ ಹಾಕಿತ್ತು. 265 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಕಾಂಗಾರು ಪಡೆ ಪಂದ್ಯವನ್ನ ಗೆದ್ದುಕೊಂಡಿದೆ. 2 ಜೀವದಾನ ಪಡೆದು ಮಿಂಚಿದ ಶಾಟ್. 265 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಆಸ್ಟ್ರೇಲಿಯಾ ಪರ ಓಪನರ್ಗಳಾದಂತ ಮಿಚೆಲ್ ಮಾರ್ಷ್ 11 ರನ್ಗಳಿಗೆ ಔಟ್ ಆದ್ರೆ ಟ್ರಾವಿಸ್ ಹೆಡ್ 28 ರನ್ ಗಳಿಸಿ ವಿಕೆಟ್ ಅನ್ನ ಒಪ್ಪಿಸಿದ್ರು. 13 ಓವರ್ಗಳಾಗುವಷ್ಟರಲ್ಲಿ ಆಸ್ಟ್ರೇಲಿಯಾ 2 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಆದರೆ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತ ಮ್ಯಾಟ್ ಶಾಟ್ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ರು. 78 ಎಸೆತಗಳಲ್ಲಿ 2 6 ಹಾಗೆ 4 4ಗಳೊಂದಿಗೆ 74 ರನ್ಗಳನ್ನ ಗಳಿಸಿ ಔಟ್ ಆದ್ರು. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಶಾಟ್ ಇಷ್ಟೊಂದು ರನ್ಸ್ಗಳನ್ನ ಕಲೆ ಹಾಕೋಕೆ ಕಾರಣನೇ ಟೀಮ್ ಇಂಡಿಯಾ ಬಿಟ್ಟಂತ 2 ಕ್ಯಾಚ್ಗಳು. ಮೊದಲಿಗೆ 23 ರನ್ ಗಳಿಸಿದ್ದಾಗ ನಿತೀಶ್ ಕುಮಾರ್ ರೆಡ್ಡಿ ಅವರ ಬೌಲಿಂಗ್ ನಲ್ಲಿ ಅಕ್ಷರ್ ಪಟೇಲ್ ಕ್ಯಾಚ್ ಅನ್ನ ಕೈ ಚೆಲ್ತಾರೆ. ಅಂಡ್ ನೆಕ್ಸ್ಟ್ 55 ರನ್ ಗಳಿಸಿದ್ದ ವೇಳೆ ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ನಲ್ಲಿ ಮೊಹಮ್ಮದ್ ಸಿರಾಜ್ ಕ್ಯಾಚ್ ಅನ್ನ ಬಿಡ್ತಾರೆ. ಹೀಗೆ 2 ಜೀವದಾನ ಪಡೆದ ಶಾಟ್ ಭಾರತೀಯ ಬೌಲರ್ಗಳನ್ನ ಬೆಂಡೆತ್ತಿ ಬಿಗ್ ಸ್ಕೋರ್ ಅನ್ನ ಕಲೆ ಹಾಕಿದ್ರು. ಕೂಪರ್ ಕೊನಾಲಿ ಅರ್ಧ ಶತಕ ಬಾರಿಸಿ ಆಸೀಸ್ಗೆ ನೆರವಾದ್ರು. ಇನ್ನು ಮಿಚೆಲ್ ಓವನ್ ಮತ್ತು ರೆನ್ಶಾ ಇಂಪ್ರೆಸಿವ್ ಇನ್ನಿಂಗ್ಸ್ ಅನ್ನ ಆಡಿದ್ರು. ಕೊನೆಗೆ ಭಾರತ ಗೇಮ್ ನ ಕಂಟ್ರೋಲ್ಗೆ ತಗೊಂಡ್ರು ಕೂಡ ಅಷ್ಟಲಾಗ್ಲೇ ಪಂದ್ಯ ಕೈ ಮೀರಿ ಹೋಗಿತ್ತು. ಅದರಲ್ಲೂ ಆಸ್ಟ್ರೇಲಿಯಾ ಪರ ಕೊನಾಲಿ ಅಂತೂ ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ನಿಂತು ಪಂದ್ಯವನ್ನ ಗೆಲ್ಲಿಸಿಕೊಟ್ರು. ಇನ್ನೂ 22 ಎಸೆತಗಳು ಬಾಕಿ ಇರುವಂತೆಯೇ ಆಸ್ಟ್ರೇಲಿಯಾ 8 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಅನ್ನ ರೀಚ್ ಆಯಿತು. ಸೊ ಅಲ್ಲಿಗೆ 3 ಪಂದ್ಯಗಳ ಏಕದಿನ ಸರಣಿಯನ್ನ 2-0 ಅಂತರದಲ್ಲಿ ಕೈವಶ ಮಾಡಿಕೊಂಡ್ರು. 24 ರನ್ 2 ವಿಕೆಟ್ ಪಡೆದು ಮಿಂಚಿದ ರಾಣಾ. ಅಡಿಲೇಡ್ ಮ್ಯಾಚ್ ಅಲ್ಲಿ ಭಾರತ ಪರ ಇಂಪ್ರೆಸಿವ್ ಇನ್ನಿಂಗ್ಸ್ ಅನ್ನ ಆಡಿದ್ದು ಹರ್ಷಿತ್ ರಾಣಾ. ಬ್ಯಾಟಿಂಗ್ ಅಂಡ್ ಬೌಲಿಂಗ್ ನಲ್ಲೂ ಕೂಡ ಸೌಂಡ್ ಮಾಡಿದ್ರು. 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತ ರಾಣಾ 18 ಎಸೆತಗಳಲ್ಲಿ 24 ರನ್ಗಳನ್ನ ಕಲೆ ಹಾಕಿದ್ರು. ಲೋವರ್ ಆರ್ಡರ್ ನಲ್ಲಿ ಹರ್ಷದೀಪ್ ಜೊತೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಅನ್ನ ನೀಡಿದ್ರು. ಇದೊಂಥರ ಮೋಸ್ಟ್ ವ್ಯಾಲ್ಯೂಯಬಲ್ ರನ್ಸ್ ಆಗಿತ್ತು. ಅಂಡ್ ಬೌಲಿಂಗ್ ನಲ್ಲೂ ಕೂಡ ರಾಣಾ ಇಂಪ್ರೆಸಿವ್ ಸ್ಪೆಲ್ ಗಳನ್ನ ಹಾಕಿದ್ರು. ಅದರಲ್ಲೂ 2 ಮೇನ್ ವಿಕೆಟ್ ಗಳನ್ನೇ ಬೇಟೆಯಾಡಿದ್ರು. ಫಸ್ಟ್ ಒನ್ ಟ್ರಾವಿಸ್ ಹೆಡ್ ಅಂಡ್ ಸೆಕೆಂಡ್ ಒನ್ ಮ್ಯಾಟ್ ಶಾಟ್. ಬಟ್ ಬೌಲಿಂಗ್ ನಲ್ಲಿ ಎಕಾನಮಿ ರೇಟ್ ನಲ್ಲಿ ಮಾತ್ರ ಕೊಂಚ ದುಬಾರಿ ಎನ್ನುವಂತೆಯೇ ಇತ್ತು. 8 ಓವರ್ಗಳನ್ನ ಬೌಲ್ ಮಾಡಿದಂತ ರಾಣಾ 7.38 ಎಕಾನಮಿಯಲ್ಲಿ 59 ರನ್ಗಳನ್ನ ಬಿಟ್ಕೊಟ್ರು. ಓವರ್ ಆಗಿ ಭಾರತದ ಸೋಲಿಗೆ ಏನೆಲ್ಲ ಕಾರಣ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ಮೇನ್ ಅಂದ್ರೆ ಸೋಲಿಗೆ ಒಂಥರ ಟಾಸ್ ಸೋಲು ಕೂಡ ಕಾರಣ ಆಯ್ತು ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಮೊದಲನೇ ಪಂದ್ಯದಲ್ಲೂ ಟಾಸ್ ಸೋತಿದಂತ ಭಾರತ ಸೆಕೆಂಡ್ ಮ್ಯಾಚ್ ಅಲ್ಲೂ ಕೂಡ ಟಾಸ್ ಅನ್ನ ಸೋಲ್ತಾರೆ. ಏಕದಿನ ನಾಯಕನಾಗಿ ಶುಭ್ಮನ್ ಸತತ 2ನೇ ಪಂದ್ಯದಲ್ಲೂ ಕೂಡ ಟಾಸ್ ಅನ್ನ ಸೋತ್ರು. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಬೇಕಾಯ್ತು. ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಂಡಿದ್ರಿಂದ ಭಾರತ ಅನಿವಾರ್ಯವಾಗಿ ಬ್ಯಾಟಿಂಗ್ ಗೆ ಇಳಿಬೇಕಾಯ್ತು. ಅದು ಅಲ್ಲದೆ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ರಿಂದ ಪಿಚ್ ಸ್ವಲ್ಪ ಬೌನ್ಸಿ ಪಿಚ್ ಸ್ವಲ್ಪ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಮಿಸ್ಟೇಕ್ ಆಗ್ತಾ ಇತ್ತು. ಸೊ ಹಾಗಾಗಿ ರನ್ಸ್ ನಿರೀಕ್ಷಿತವಾದಂತ ರನ್ಸ್ ಬರಲಿಲ್ಲ. ಹೀಗಾಗಿ ಟಾಸ್ ಸೋತಿದ್ದು ಒಂದು ಮೇನ್ ಮೈನಸ್ ಆಯಿತು. ಹಾಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು. ಇನ್ನು ಮೊದಲ 10 ಓವರ್ಗಳಲ್ಲಿ ಸ್ಲೋ ರೇಟ್ ಬ್ಯಾಟಿಂಗ್. ಭಾರತ ಪರ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು ಕೂಡ ಶುಭ್ಮನ್ ಗಿಲ್ ಬೇಗನೆ ಔಟ್ ಆಗಿಬಿಡ್ತಾರೆ. ಅನಂತರ ಕೊಹ್ಲಿ ಬಂದು ಅವರು ಕೂಡ ಔಟ್ ಆಗ್ತಾರೆ. ಹೀಗಾಗಿ ಮೊದಲ 10 ಓವರ್ಗಳಲ್ಲಿ ಭಾರತದ ಪರ ಬಿಗ್ ಸ್ಕೋರ್ ಬರಲಿಲ್ಲ. ಅಂದ್ರೆ ಟೆಸ್ಟ್ ಮ್ಯಾಚ್ಗಿಂತ ಕಡೆ ಎನ್ನುವಂತ ರೀತಿಯಲ್ಲಿ ಸ್ಕೋರ್ ಬರ್ತಾ ಇತ್ತು. ಇದು ಕೂಡ ತುಂಬಾನೇ ಎಫೆಕ್ಟ್ ಆಯಿತು ಭಾರತಕ್ಕೆ. ಹೀಗಾಗಿ ಮೊದಲ 10 ಓವರ್ಗಳಲ್ಲಿ ಇನ್ನೊಂದು 10-20 ಎಕ್ಸ್ಟ್ರಾ ರನ್ಸ್ ಬಂದಿದ್ರು ಕೂಡ
ಇಲ್ಲಿರುವಂಥ ಟಾರ್ಗೆಟನ್ನು ಡಿಫೆನ್ಸ್ ಮಾಡಿಕೊಳ್ಳೋಕೆ ಒಂಚೂರು ಚಾಲೆಂಜಿಂಗ್ ಆಗಿರ್ತಾ ಇತ್ತು. ಬಟ್ 10 ಓವರ್ಗಳಲ್ಲಿ ಬರದೇ ಇರತಕ್ಕಂಥ ರನ್ಸ್ ಕೊನೆಗೆ ಬಂದರೂ ಕೂಡ ಅದು ಪ್ಲಸ್ ಆಗಲಿಲ್ಲ. ಇನ್ನು ಕೊಹ್ಲಿ ಡಕ್ಔಟ್ ಆಗಿದ್ದು, ಹಾಗೆ ಶುಭ್ಮನ್ ಗಿಲ್ ಮತ್ತು ರಾಹುಲ್ ಬ್ಯಾಟಿಂದ ನಿರಾಸೆಯನ್ನು ಮೂಡಿಸಿದ್ರು. ವಿರಾಟ್ ಕೊಹ್ಲಿ ಸತತ 2ನೇ ಪಂದ್ಯದಲ್ಲಿ ಡಕ್ಔಟ್ ಆಗ್ತಾರೆ. 4 ಎಸೆತಗಳನ್ನು ಎದುರಿಸಿ ಖಾತೆಯನ್ನೇ ತೆರೆಯದೆ ಔಟ್ ಆಗ್ತಾರೆ. ಬಹುಶಃ ಕೊಹ್ಲಿ ಒಂದು 20 ರನ್ ಆದರೂ ಹೊಡೆದಿದ್ರು ಕೂಡ ಲಾಸ್ಟಲ್ಲಿ ಇಂಡಿಯಾಗೆ ಅದು ಪ್ಲಸ್ ಆಗ್ತಾ ಇತ್ತು. ಇನ್ನು ಶುಭ್ಮನ್ ಗಿಲ್ ನಾಯಕನಾಗಿ ಶುಭ್ಮನ್ ಗಿಲ್ ಮೊದಲ ಪಂದ್ಯದಲ್ಲೂ ಕೂಡ ಬಿಗ್ ಸ್ಕೋರ್ ಬಂದಿರಲಿಲ್ಲ. ಈಗ 2ನೇ ಪಂದ್ಯದಲ್ಲೂ ಕೂಡ ಬಿಗ್ ಸ್ಕೋರ್ ಬರಲಿಲ್ಲ. ಗಿಲ್ 9 ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ. ಇನ್ನು ರಾಹುಲ್ ಕಳೆದ ಪಂದ್ಯದಲ್ಲಿ ಹೈಯೆಸ್ಟ್ ಸ್ಕೋರರ್ ಆಗಿದ್ರು, ತಾಳ್ಮೆಯುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಬಟ್ ಈ ಪಂದ್ಯದಲ್ಲಿ ಅವರಿಂದಲೂ ಕೂಡ ಬಿಗ್ ಸ್ಕೋರ್ ಬರಲಿಲ್ಲ. 11 ರನ್ಗಳನ್ನು ಗಳಿಸಿ ನಿರಾಸೆ ಮೂಡಿಸ್ತಾರೆ. ರಾಹುಲ್ ಹಾಗೆ ಗಿಲ್ ಬೇಗ ಔಟ್ ಆಗಿದ್ದು ಕೂಡ ಭಾರತಕ್ಕೆ ಮೈನಸ್ ಆಯ್ತು. ಯಾಕಂದ್ರೆ ಟಾಪ್ ಆರ್ಡರ್ ಅಲ್ಲದೆ ಇದ್ರು ಕೂಡ ಮಿಡಲ್ ಆರ್ಡರ್ನಲ್ಲಿ ಇವರಿಬ್ರು ಕೂಡ ಅಂದರೆ ರಾಹುಲ್ ಮಿಡಲ್ ಆರ್ಡರ್ನಲ್ಲಿ ಬಿಗ್ ಸ್ಕೋರ್ ಬರುತ್ತೆ ಅಂದ್ಕೊಂಡ್ವಿ, ಬಟ್ ಅವರಿಂದ ಬರಲಿಲ್ಲ. ಸೊ ಇವರು ಒಂದು 20 ರನ್ ಎಕ್ಸ್ಟ್ರಾ ಬಂದಿದ್ರು ಇವ್ರ ಕಡೆಯಿಂದ. ಸೊ ಅಲ್ಲಿಗೆ ಪ್ಯಾಚಪ್ ಮ್ಯಾಚ್ ಆಗ್ತಾ ಇತ್ತು. ಸೊ ಈ ರಾಹುಲ್ ಕೂಡ ನಿರಾಸೆಯನ್ನು ಮೂಡಿಸಿದ್ರು. ಇನ್ನು ಮ್ಯಾಟ್ ಶಾಟ್ಗೆ 2 ಜೀವದಾನವನ್ನು ಕೊಟ್ಟಿದ್ದು. ಆಸ್ಟ್ರೇಲಿಯಾ ಪರ ಮ್ಯಾಟ್ ಶಾಟ್ ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಹಾಗೆ ಹೈಯೆಸ್ಟ್ ರನ್ ಸ್ಕೋರರ್ ಆದರೂ ಇವರು 23 ರನ್ ಗಳಿಸಿದಾಗ, ಹಾಗೆ 55 ರನ್ ಗಳಿಸಿದಾಗ 2 ಸಲ ಭಾರತದ ಫೀಲ್ಡರ್ಗಳು 2 ಕ್ಯಾಚ್ಗಳನ್ನು ಮಿಸ್ ಮಾಡಿದ್ದು ಕೂಡ ಪಂದ್ಯವನ್ನು ಕೈಚೆಲ್ಲಿಕೊಳ್ಳೋಕೆ ಒಂದು ಕಾರಣ ಆಯಿತು. ಇನ್ನು ಭಾರತದ ಬೌಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಅದು ಅಲ್ಲದೆ ಭಾರತದ ಪರ ಈ ಸಲ ಬುಮ್ರಾ ಮತ್ತು ಶಮಿ ಇಲ್ಲದ್ದು. ಬುಮ್ರಾ ಬೌಲಿಂಗ್ನಲ್ಲಿ ಇದ್ದಾಗ ರನ್ಸ್ನ ತುಂಬಾನೇ ಕಂಟ್ರೋಲ್ ಮಾಡ್ತಾರೆ. ಅದು ಅಲ್ಲದೆ ಅವರು ಬೌಲಿಂಗ್ಗೆ ಬಂದಾಗೆಲ್ಲ ವಿಕೆಟ್ ಟೇಕರ್ ಎನ್ನುವಂತೆ ಅವರು ಸ್ಪೆಲ್ಗಳನ್ನು ಹಾಕ್ತಾರೆ. ಹೀಗಾಗಿ ಬುಮ್ರಾ ಒಂಥರ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸ್ತಾ ಇದ್ರು. ಅದು ಅಲ್ಲದೆ ಆಸ್ಟ್ರೇಲಿಯಾದ ಬ್ಯಾಟರ್ಗಳು ಕೂಡ ಬುಮ್ರಾ ಬೌಲಿಂಗ್ ಅಂದ್ರೆ ಸ್ವಲ್ಪ ನರ್ವಸ್ ಆಗೇ ಆಗ್ತಾ ಇದ್ರು. ಬಟ್ ಈ ಮ್ಯಾಚ್ ಅಲ್ಲಿ ಬುಮ್ರಾ ಇಲ್ಲದ್ದು ಕೂಡ ಭಾರತಕ್ಕೆ ಹೊಡೆತ ಕೊಟ್ಟಿದೆ. ಅಟ್ಲೀಸ್ಟ್ ವಿಕೆಟ್ 1 ಅಥವಾ 2 ತೆಗೆದ್ರೂ ಕೂಡ ರನ್ಸ್ ಅನ್ನು ತುಂಬಾನೇ ಕಂಟ್ರೋಲ್ ಮಾಡಿ ಬಿಡ್ತಾ ಇದ್ರು. ಹೀಗಾಗಿ ಅವರು ಬೇರೆ ಬೌಲರ್ಗಳಲ್ಲಿ ಹೆಚ್ಚೆಚ್ಚು ರನ್ಗಳನ್ನ ಹೊಡೆಯಕ್ಕೆ ಹೋಗಿ ಪ್ರೆಷರ್ ನಲ್ಲಿ ಸಿಲುಕಿ ವಿಕೆಟ್ ಅನ್ನ ಒಪ್ಪಿಸ್ತಾ ಇದ್ರು. ಬಟ್ ಈ ಸಲ ಬುಮ್ರಾ ಇಲ್ಲ. ಇನ್ನು ಏಕದಿನ ಮಾದರಿಯಲ್ಲಿ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ನೀಡಿರುವಂತಹ ಮೊಹಮ್ಮದ್ ಶಮಿಯನ್ನು ಕೂಡ ಈ ಸಲ ತಂಡಕ್ಕೆ ಆಯ್ಕೆ ಮಾಡಿಲ್ಲ. ಅವರು ಕೂಡ ಇಲ್ಲದ್ದು ಕೂಡ ಟೀಮ್ ಇಂಡಿಯಾಗೆ ಮೈನಸ್ ಆಯ್ತು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಇದು ಒಂದು ಕಾರಣ. ಆದ್ರೆ ಇನ್ನು ಆಸ್ಟ್ರೇಲಿಯಾಗೆ ಮೇನ್ ಆಗಿ ಹೋಮ್ ಪಿಚ್ ಅಡ್ವಾಂಟೇಜ್ ಇದೆ. ಹೌದು, ಆಸ್ಟ್ರೇಲಿಯಾ ಸೀರೀಸ್ ಅಲ್ಲೇ ನಡೀತಾ ಇರೋದ್ರಿಂದ ಆಸ್ಟ್ರೇಲಿಯಾ ಬ್ಯಾಟರ್ ಅಂಡ್ ಬೌಲರ್ಗಳಿಗೆ ಅಲ್ಲಿನ ಪಿಚ್ಗಳ ಬಗ್ಗೆ ಕರೆಕ್ಟ್ ಆದಂತ ಐಡಿಯಾ ಇರುತ್ತೆ. ಹೀಗಾಗಿ ಆಸ್ಟ್ರೇಲಿಯಾದ ಆಟಗಾರರು ಹೋಮ್ ಪಿಚ್ ಅಡ್ವಾಂಟೇಜ್ ಅನ್ನ ಪಡ್ಕೊಂಡು ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಡಾಮಿನೇಟ್ ಅನ್ನ ಮಾಡಿದ್ರು. ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ರೀಸನ್ ಸಿಗುತ್ತೆ. ಬಟ್ ಸರಣಿಯನ್ನಂತೂ ಆಲ್ರೆಡಿ ಕಳ್ಕೊಂಡಾಗಿದೆ. ಇನ್ನೇನಿದ್ರು ವೈಟ್ ವಾಶ್ ಮುಖಭಂಗವನ್ನ ತಪ್ಪಿಸಿಕೊಳ್ಳೋದೊಂದೇ ಭಾರತಕ್ಕಿರುವಂತಹ ಮುಂದಿನ ಚಾಲೆಂಜ್. ಸದ್ಯ 2 ಪಂದ್ಯಗಳನ್ನ ಸೋತಿರುವಂತಹ ಭಾರತ ಅಕ್ಟೋಬರ್ 25 ಅಂದ್ರೆ ಇದೇ ಶನಿವಾರ 3ನೇ ಹಾಗೆ ಅಂತಿಮ ಪಂದ್ಯವನ್ನ ಆಡಲಿದೆ. ಇಲ್ಲಾದ್ರೂ ಗೆದ್ದು ಮರ್ಯಾದೆಯನ್ನ ಉಳಿಸ್ಕೊಳ್ತಾರಾ ಅಥವಾ ಕ್ಲೀನ್ ಸ್ವೀಪ್ ಆಗಿ ಶೇಪ್ ಔಟ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಸೊ ನಿಮ್ಮ ಪ್ರಕಾರ ಭಾರತ ಸತತ 2ನೇ ಪಂದ್ಯದಲ್ಲೂ ಕೂಡ ಎಡವಿದ್ದು ಎಲ್ಲಿ, ಸೋಲಿಗೆ ಕಾರಣ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.